ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ. ಕಾಂಗ್ರೆಸ್ನಲ್ಲಿ ನಾವು VIP ಪಕ್ಷ ಇದೆ. ಆದರೆ ಇಲ್ಲಿ ನಮಗೆ ಅದರಲ್ಲೂ ನಮಗೆ ಸರಿಯಾಗಿ ಸ್ವತಂತ್ರ ಸಿಗ್ತಾ ಇಲ್ಲ. ಈಗ ಧೋರಣೆ ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ತಿಪ್ಪಣ್ಣಪ್ಪ ಅವರು 2 ಸತಿ MLC ಆಗಿದ್ದಾರೆ. 2 ಸತಿ MLC ಆದರೂ ಒಂದು ಸತಿನೂ ನಮಗೆ ಪೂರ್ತಿ ಪ್ರಮಾಣದಲ್ಲಿ ಅವ್ರಿಗೆ MLC ಸಿಗಲಿಲ್ಲ. ಈಗ ಜೂನ್ 30ಕ್ಕೆ ಅವ್ರದ್ದು ಮುಗಿಯುತ್ತೆ. ಮುಗಿದ ಮೇಲೆ ನಮ್ಮ ಜಾತಿ ಎಲ್ಲಿ ವಿಧಾನಸೌಧಕ್ಕೆ ಹೋಗಬೇಕು? ಯಾರು ನಮ್ಮ ಪಾಸ್ ಕೊಡೋರು ಯಾರು? ಒಳಗಡೆ ಕರ್ಕೊಂಡು ಹೋಗೋರು ಯಾರು? ಇವೆಲ್ಲ ಧೋರಣೆಗಳು ಎಲ್ಲ ಪಕ್ಷಗಳಲ್ಲಿ ಇದೆ ಸರ್. ಈ 3 ಪಕ್ಷನೂ ನಮಗೆ ಸಮಾನರೇ. ಯಾಕಂದರೆ ನಮ್ಮ ಓಟ್ ತೊಗೊತಾರೆ, ನಮ್ಮ ಸಮಾಜನ ತುಳಿತಾರೆ. ಅದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ತಿಪ್ಪಣ್ಣಪ್ಪ ಅವ್ರಿಗೆ ಮಂತ್ರಿ ಮಾಡಲಿ, ಅವ್ರಿಗೆ ಇನ್ನೂ ಒಂದು 6 ವರ್ಷದ MLC ಕೊಡಲಿ. ಯಾಕಂದರೆ ಇಷ್ಟು ವರ್ಷ ದುಡಿಸ್ಕೊಂಡಿದ್ದಾರೆ ನಮ್ಮ ಸಮಾಜ ಹತ್ರ, ನಮ್ಮ ಓಟ್ ತೊಗೊಂಡಿದ್ದಾರಲ್ಲ, ಯಾಕೆ ಮಾಡಬಾರ್ದು? ಈಗ ಅಲ್ಲಿ BJPನಲ್ಲಿ ಇರೋರ್ಗೂ ಮಂತ್ರಿ ಮಾಡಲಿ, ತೋರಿಸ್ಲಿ. ಅವರಂತೂ ಯಾವತ್ತೂ ಮಾಡಲ್ಲ. ಕಾಂಗ್ರೆಸ್ ಅವರಾದರೂ ಮಾಡಬೇಕಲ್ಲ ಇಲ್ಲಿ. ಸರ್, ರವಿಕುಮಾರ್ ಅವ್ರು ಹೇಳ್ತಾರೆ ನಾವು ಸಮಾಜದಿಂದ ಆಗಿಲ್ಲ ಅಂತಾರೆ, ನಮಗೆ RSS ಇಂದ ಆಗಿದ್ದೀವಿ ಅಂತಾರೆ. ಅಂಥವ್ರ ಹತ್ರ ಸಮಾಜಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ ಸರ್? ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಮಾಜದಿಂದ ಯಾರನ್ನ ಆಗಿರೋ ತಿಪ್ಪಣ್ಣಪ್ಪ ಅಂಥವ್ರು ಆಗಿರ್ತಾರೆ, ನಮ್ಮ ಸಮಾಜದಿಂದ ಆಗಿದ್ದಾರೆ ಅಂತಾರೆ. ಅಂಥವ್ರಿಗೆ ಪೂರ್ತಿ ಪ್ರಮಾಣದಲ್ಲಿ ಕೊಡಲಿ ಅಧಿಕಾರ. ಅಲ್ಲಿ ತಾರತಮ್ಯ ಯಾಕೆ? ಯಾರೋ ಎಂಜಿಲು ತಿಂದೋಗಿರೋ ತಟ್ಟೆಯಲ್ಲಿ 1 ವರ್ಷ ನೀ ಇಲ್ಕೂರು, 2 ವರ್ಷ ಅಲ್ಕೂರು, 3 ವರ್ಷ ಇಲ್ಕೂರು ಯಾಕೆ? ಅಂದರೆ ನಮ್ಮ ಸಮಾಜದ ಬಗ್ಗೆ ಭಯ ಭಕ್ತಿ ಹೋಗಿದೆ. 55ರಿಂದ 60 ಲಕ್ಷ ಜನ ಇದ್ದೀವಿ ನಾವು. 70 ಜನ ಇಲ್ಲಿಂದ ಆಯ್ಕೆಯಾಗಿ ಹೋಗ್ತಾರೆ ನಮ್ಮ ಸಮಾಜದ ಓಟ್ ತಗೊಂಡು. ಇವತ್ತು ನೋಡಿ, ನಮ್ಮ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಮಾಡಬೇಕು. ಆ ನಿಗಮ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ಮೇಲೆ ನಿಗಮ ಆಯಿತು. ಇವತ್ತು ಎಷ್ಟು ಲಕ್ಷ ಕೊಡ್ತಾ ಇದ್ದಾರೆ? 0. 1 ರೂಪಾಯಿ ಕೊಡೋಕ್ಕೆ ಸರ್ಕಾರದ ಹತ್ರ ಇದಿಲ್ಲ, ದುಡ್ಡಿಲ್ಲ ಅಂತಾರೆ. ಅದೇ ರೀತಿಯಾಗಿ ನಮ್ಮದೊಂದು ಪ್ರಾಧಿಕಾರ ಆಗಬೇಕು. ಇವತ್ತಿಗೂ ನಮ್ಮ ಅಂಬಿಗರ ಚೌಡಯ್ಯನ ಪ್ರಾಧಿಕಾರ ಆಗಿಲ್ಲ. ಈಗ ಅಲ್ಲಿ ನಮ್ಮ ಗುರು ನೀರಲ್ಲಿ ತುಂಬೋಗಿ ಅಲ್ಲಿ ಹಸು ತೊಳೆಯೋದು, ಅಲ್ಲೇ ಕುರಿ ತೊಳೆಯೋದು ಎಲ್ಲ ಮಾಡ್ತಾರೆ ನಮ್ಮ ಗುರು ಮೇಲೆ. ನಾವು 60-70 ಲಕ್ಷ ಜನ ಇದ್ದೀವಿ, ನಮ್ಗೆ ಹೊಟ್ಟೆವ್ರಿ ಅಲ್ವಾ? ಇವರು ನಮ್ಮದು 70 ಜನ MLAಗಳು ಆರಿಸಿ ಹೋಗ್ತಾರೆ ನಮ್ಮ ಓಟ್ ತಗೊಂಡು. ಅಲ್ಲಿ ಯಾರಾದರೂ ಕೇಳ್ತಾ ಇದ್ದಾರಾ? ಯಾರಾದರೂ ಸ್ಟ್ರೈಕ್ ಮಾಡ್ತಾ ಇದ್ದಾರಾ? ಇವೆಲ್ಲ ನಾವು ಖಂಡಿಸ್ಬೇಕು. ನಾಳೆ MLA ಟಿಕೆಟು ತಗೊಂಡೋನು ನಮ್ಮ ಜಾತಿ ಹತ್ರ ಓಟ್ ಕೇಳಕ್ಕೆ ಬಂದಾಗ ನಮ್ಮ ಜನ ಕೇಳ್ತಾರೆ ನಾಳೆ ಕ್ವಶನು, ಏನು ಮಾಡಿದ್ಯಪ್ಪ ನೀನು? ಎಷ್ಟು ಲೆಟ್ರ್ ಕೊಟ್ಟಿದ್ಯಾ ಮುಖ್ಯಮಂತ್ರಿಗೆ? ಎಷ್ಟು ಲೆಟ್ರ್ ನೀನು ಪ್ರಾಧಿಕಾರ ಆಗಬೇಕು ಅಂತ ಕೊಟ್ಟಿದ್ಯಾ? ಎಷ್ಟು ದುಡ್ಡು ನೀನು ನಮ್ಮ ನಿಗಮಕ್ಕೆ ಕೊಡಿ ಅಂತ ಕೊಟ್ಟಿದ್ಯಾ? ನಮ್ಮ ನಾಳೆ MLAಗಳು ಯಾರೇ ಬರಲಿ ಕೇಳ್ತಾರೆ ನಮ್ಮ ಜನ. ಅದೆಲ್ಲ ಜಾಗೃತಿ ಮೂಡಿಸ್ಬೇಕಂದ್ರೆ ಈ ಪಕ್ಷ ನಮಗೆ ತುಂಬ ಅನಿವಾರ್ಯತೆ ಇದೆ. ನಮಗೂ ಒಂದು ವೇದಿಕೆ ಬಂದರೆ ನಾಳೆ ನಮ್ಮ ವೇದಿಕೆಯಲ್ಲಿ ನಾವು ಇದೆಲ್ಲ ಮಾತಾಡ್ಬೋದು. ಅದೇ ಕಾಂಗ್ರೆಸ್, BJP, JDS ಅಲ್ಲಿ ನಾವು ಹೋಗಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ನಮ್ಮ ಜನ ಇಲ್ಲ, ಒಬ್ಬ MLA ಇಲ್ಲ ಅಂತ ಹೇಳಿದ್ರೆ ನಮಗೂ ಕಷ್ಟ ಆಗುತ್ತಲ್ವಾ? ಅಲ್ಲ, ಈಗ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಬಾಬುರಾವ್ ಚುಂಚನ್ಸರ್ ಅಧ್ಯಕ್ಷರಿದ್ದಾರೆ, ಮೀನುಗಾರಿಕೆದು ಬಸವ ಕಲ್ಯಾಣದ ಮೇಡಮ್ ಅವರಿದ್ದಾರೆ, ನಿಮ್ಮ ಸಮಾಜದವರೇ ಇದ್ದಾರೆ. ಅದೇ ಸರ್, 1 ರೂಪಾಯಿ ಕೊಟ್ಟಿಲ್ಲ ಅಂದರೆ ಏನಕ್ಕೆ ಅಂತ ನಿಗಮ ಇಟ್ಕೊಂಡು ಏನು ಮಾಡ್ಬೇಕು ಸರ್? ನಿಮ್ಮವ್ರು ಪ್ರಶ್ನೆ ಮಾಡ್ಬೇಕಲ್ಲ. ನಮ್ಮವ್ರು ಪ್ರಶ್ನೆ ಮಾಡಕ್ಕೆ ಅದೇ ಹೇಳ್ತಾ ಇದ್ದೀವಲ್ಲ, ಸರ್ಕಾರದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಅಂಥವ್ರಿಗೆ ಇದೆಲ್ಲ ಸ್ವತಂತ್ರ ವೇದಿಕೆ. ಇಲ್ಲವ್ರು MLAಗಳಾಗಲಿ, ಇಲ್ಲವ್ರು ಅಧಿಕಾರ ತಗೊಂಡಾಗ ನಮ್ಮ ಉದ್ದೇಶ, ನಮ್ಮದು ಏನು ಈ ಮನೆಯಲ್ಲಿ ಪಾಲಿದೆ, ನಮಗೆ ಸಪ್ರೇಟ್ ಬೇಕು. ಎಲ್ಲರಿಗೂ ನಾವು ಈ ಪಾರ್ಟಿಗೆ ಆಹ್ವಾನ ಮಾಡ್ತೀವಿ. ಮೊದಲನೇದಾಗಿ BJPಯಲ್ಲಿ ಇರೋರು ಎಲ್ಲರೂ ಬಿಟ್ಟು ಬರಲಿ ಇಲ್ಲಿಗೆ. ರವಿಕುಮಾರ್ ಬರಬೇಕು, BJP ಬಿಟ್ಟು. ಸಾಹೇಬಣ್ಣ ಅವ್ರು ಬರಬೇಕು. ಇಲ್ಲ ಪ್ರಮೋದ್ ಮಧ್ವರಾಜ್ ಬರಬೇಕು. ಅವರೇ ನಾವು ಅಲ್ಲೇ ಇರ್ತೀವಿ ಅಂದರೆ ಸಮಾಜದ ಹೆಸರು ಹೇಳ್ಬೇಡ್ರಿ. ಯಾಕಂದರೆ ನೀವು ಸಮಾಜಕ್ಕೆ ಅಲ್ಲಿ ಇದ್ದು ಏನೂ ಮಾಡಲ್ಲ. ನೀವು ಎಷ್ಟು ಯಾವ ಹೋರಾಟ ಮಾಡಿಲ್ಲ, ಏನೂ ಮಾಡಿಲ್ಲ. ನೀವು ಮುಂದೇನೂ ನೀವು ಮಾಡಲ್ಲ. ಹಂಗಾಗಿ ಏನಾದರೂ ಒಂದು ಸರ್ಕ್ಯುಲರ್ ಪಕ್ಷ ಏನಾದ್ರು ಇದೆ ಅಂದರೆ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಸಲ್ಲಿ ನಮಗೊಂದು ಭಾಗ ಕೇಳ್ತಾ ಇದ್ದೀವಿ. ನಮ್ಮ ಭಾಗ, ನಮ್ಮ ಓಟು ಎಷ್ಟಿದೆ? ನಮ್ಮದು 2% ಇದೆಯಾ, 3% ಇದೆಯಾ, 5% ಇದೆಯಾ, 10% ಇದೆಯಾ? ಅಷ್ಟು ಸಪ್ರೇಟ್ ಸೀಟು ನಮಗೆ ಬೇಕು. ಎಲ್ಲ ಪಕ್ಷದಿಂದ ಅನ್ಯಾಯ ಆಗಿದೆ ಸರ್, ಎಲ್ಲ ಪಕ್ಷದಿಂದ ಅನ್ಯಾಯ ಆಗಿದೆ. ಎಕ್ಸಾಂಪಲ್ ನಾನು ತಿಪ್ಪಣ್ಣಪ್ಪ ಅವ್ರದ್ದೇ ಕೊಟ್ಟೆ ಅಲ್ವಾ? ಎಂಥ ಮಹಾನ್ ನಾಯಕರು, ಯಾಕೆ ಅವ್ರಿಗೆ ಏನು ಅಧಿಕಾರ ಕೊಡ್ತಾ ಇಲ್ಲ? ಎಲ್ಲ ಪಕ್ಷದಿಂದ ನಮಗೆ ಅನ್ಯಾಯ ಆಗಿದೆ ಸರ್. ಈ ನೂತನ ಪಾರ್ಟಿನ ಈಗ ನಾವು ತರ್ತಾ ಇದ್ದೀವಿ. ರಾಜ್ಯಾದ್ಯಂತ ಇದೊಂದು ಒಂದು ದೊಡ್ಡ ಸಂಚಲನ ಮೂಡಿಸುತ್ತೆ. ಮುಂದಿನ ದಿನಗಳಲ್ಲಿ 25ರಿಂದ 30 ಜನ MLAಗಳು
ಸ್ವಂತ ನಮ್ಮ ಪಕ್ಷದಿಂದ ವಿಧಾನಸೌಧಕ್ಕೆ ಬರ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ತಮ್ಮ ಹೆಸರು ಹೇಳಿ ಸರ್. ಬಿ ಕೆ ಮೋಹನ್ ಕುಮಾರ್ ಅಂತೇಳಿ, ನಾನು ರಾಷ್ಟ್ರೀಯ ಉಪಾಧ್ಯಕ್ಷ ಇದ್ದೀನಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ.